ಇವತ್ತು ಯಾವ ನಕ್ಷತ್ರದವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾವ ಅಭಿಷೇಕವನ್ನ ಮಾಡಿಸ್ಬೇಕು ಅಂತ? ಗುರುವಿಂದ ಪ್ರಾರಂಭ ಮಾಡೋದ್ರಿಂದ ಈ ಶುಕವಾಕ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರುವಾರವೇ ಪ್ರಾರಂಭವಾಯಿತು. ಗುರು ಮನೆಯಲ್ಲೇ ಇರತಕ್ಕಂಥ ಬಿಲ್ಲು ಬಾಣವನ್ನ ಹಿಡ್ಕೊಂಡಿರೋ ಧನುರಾಶಿಯಿಂದಾನೇ ಪ್ರಾರಂಭವಾಯಿತು. ಅದಕ್ಕೋಸ್ಕರ ಆ ಪೂರ್ವಾಷಾಢ ನಕ್ಷತ್ರದಿಂದ ಪ್ರಾರಂಭವಾಗಿರ್ತಕ್ಕಂಥ ವಿಚಾರವನ್ನ ಈ ಧನುರಾಶಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರುವಾರದಂದೇ ಆ ಸ್ಮರಣೆಯನ್ನ ಮಾಡ್ಕೊಳ್ಳೋದೇ ಶುಕವಾಕ್ಯ. ತಮ್ಮೆಲ್ಲರಿಗೂ ಆ ಶುಕವಾಕ್ಯದಲ್ಲಿ ವಿಚಾರವಾಗಿ ತಿಳಿದಕ್ಕಂಥ ಈ ನಕ್ಷತ್ರಗಳ ವಿಚಾರಗಳು ತಿಳ್ಕೊಳ್ಳಿ. ಯಾರು ಹೇಗೆ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು, ಮಂಗಳವನ್ನ ಹಾಡ್ತಕ್ಕಂಥ ಅವಕಾಶವನ್ನ ಮಾಡ್ಕೊಳ್ಳೋದು. ಅಭಿಷೇಕ ಪ್ರದೋಷದ ದಿವಸ ಅಥವಾ ಆ ನಕ್ಷತ್ರದ ದಿವಸ, ಇಲ್ಲ ಅದೇ ನಕ್ಷತ್ರದವರು ಇಂಥ ದಿವಸದಲ್ಲಿ ಸೋಮವಾರ, ಗುರುವಾರ, ಶನಿವಾರದಲ್ಲಿ ಅಭಿಷೇಕವನ್ನು ಮಾಡಿದ್ರೆ ಫಲಾಫಲಗಳು ಏನು? ಅದಕ್ಕೋಸ್ಕರ ಪೂರ್ವಾಷಾಢ ನಕ್ಷತ್ರದಲ್ಲಿ ನಾವು ನಿನ್ನೆ ದಿವಸ ಮೂಲ ನಕ್ಷತ್ರ ಚಂದ್ರನವರೆಗೂ ಬಂದ್ವಿ. ಅದಾದ ಮೇಲೆ ಈಗ ಪರಿಪೂರ್ಣವಾಗಿ ಬಿಲ್ವಾರ್ಚನೆ. ಈ ಬಿಲ್ವಾರ್ಚನೆ ಅನ್ನೋದು ತ್ರಿಯಗ್ನಿ ಸಂಭೂತ, ಅಂದ್ರೆ 3 ಅಗ್ನಿ ಸ್ವರೂಪವಾಗಿರ್ತಕ್ಕಂಥ 3 ಮುಕ್ಕಣ್ಣ. ಅದಕ್ಕೆ 3 ಕಣ್ಣಿನ ಆಕಾರದಲ್ಲೇ ಇರತಕ್ಕಂಥ ಬಿಲ್ವ ವೃಕ್ಷದಲ್ಲಿ 3 ಕಣ್ಣುಗಳ ಸಮಾನವಾಗಿರ್ತಕ್ಕಂಥ 3 ಎಲೆಗಳು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ತ್ರಿಗುಣಾಕಾರಗಳಲ್ಲಿ ಕಾಯ ವಾಚ ಮನಸ್ಸ ಅಂತಕ್ಕಂಥ 3 ಕಣ್ಣುಗಳು. ಆ 3 ಕಣ್ಣುಗಳಲ್ಲಿ ವಿಶೇಷವಾಗಿ ಸತ್ಯಂ ಶಿವಂ ಸುಂದರಂ ಅಡಗಿರ್ತಕ್ಕಂಥವನು. 3 ಯುಗಗಳು, ತ್ರಿಕಾಲಗಳು ಎಲ್ಲವೂ ಆಗಿರ್ತಕ್ಕಂಥ ತ್ರಿಕಾಲಮಯವಾಗಿರ್ತಕ್ಕಂಥ ಪರಮೇಶ್ವರನಿಗೆ ಆ ಬಿಲ್ವಾರ್ಚನೆ ಬಹಳ ಶ್ರೇಷ್ಠತೆ. ಇಡೀ ಜಗತ್ತಲ್ಲಿ ಯಾವ ಎಲೆ ಒಡೆದ್ರೂ, ಯಾವ ಕಾಲಕ್ಕೂ ಯಾವ ಹೂ ಒಣಗಿದ್ರೂ ಪೂಜೆ ಪುನಸ್ಕಾರವನ್ನ ಮಾಡಕ್ಕೆ ಶ್ರೇಷ್ಠತೆ ಅಲ್ಲ. ಆದ್ರೆ ಬಿಲ್ವಪತ್ರೆ ಒಣಗೋಗಿದ್ರೂ ಸಾಕ್ಷಾತ್ ಶ್ರೇಷ್ಠತೆ ಇನ್ನಷ್ಟು ಹೆಚ್ಚಾಗುತ್ತೆ. ಅದು ವೈಶಿಷ್ಟ್ಯ. ಅದಕ್ಕೋಸ್ಕರ ಔಷಧಿಗಳೇ ಮಾಡಬೇಕು ಬೇಕಾದ್ರೂ ಬಿಲ್ವಾರ್ಚನೆ ಮಾಡೇ ತದನಂತರ ಔಷಧಿಗಳನ್ನು ಉಪಯೋಗಿಸ್ತಾರೆ ಹೊರತು ಹಾಗೆ ಡೈರೆಕ್ಟ್ ಆಗಿ ಉಪಯೋಗಿಸೋದಿಲ್ಲ. ಯಾವ ಕಾಲಕ್ಕೂ ಬಿಲ್ವಾರ್ಚನೆ ಇಲ್ಲದೆ ಇರತಕ್ಕಂಥ ಎಲೆಗಳನ್ನ ಮನೆ ಒಳಗೆ ಉಪಯೋಗಿಸೋದಾಗ್ಲಿ, ಅದನ್ನ ಬಾಡಿಸೋದಾಗ್ಲಿ, ವಿಶೇಷ ಕಾರ್ಯಗಳನ್ನ ಯಾವ ಕಾಲಕ್ಕೂ ನಡೆಯೋದೇ ಆಗೋದಿಲ್ಲ. ನಿಮಗೆ ವಿಶೇಷ ಅಂದ್ರೆ ಇನ್ನೊಂದು ಅರಿಷಡ್ ವರ್ಗಗಳಿಗೆ ಶುಗರು BP ಓಡಿಸೋದು ಹೇಗೆ ಅಂತ ಈ ಬಿಲ್ವಾರ್ಚನೆ ಮುಖಾಂತರವಾಗಿ ತಿಳಿಸ್ತೀನಿ. ಯಾಕೆಂದ್ರೆ ಅಂಥ ಒಂದು ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಬೇಕಾಗಿದೆ. ಯಾಕೆಂದ್ರೆ BP ಎಲ್ರಿಗೂ ಇದ್ದೇ ಇರುತ್ತೆ. ಆದ್ರೆ ಶುಗರು ಮಧ್ಯದಲ್ಲಿ ಬಂದ್ರು ಕೆಲವರಿಗೆ ಬಿಂಕ, ಕೆಲವರಿಗೆ ಯಾವ ಕಾಲಕ್ಕೆ ಹೇಳ್ಕೊಂತಾರೆ. ಕೆಲವ್ರಿಗೆ ಏನು ಅಂದ್ರೆ ಅಯ್ಯೋ ಅದ್ಯಾನ್ ಬಿಡ ಮಹಾ ದೊಡ್ಡ ರೋಗನ ಅಂತಾರೆ. ಕೆಲವ್ರಿಗೆ ಅಯ್ಯೋ ದೊಡ್ಡ ರೋಗ ಅನ್ನೋ ತರ ಒದ್ದಾಡ್ತಾರೆ. ಅಂದ್ರೆ ಯಾರಿಗೂ ಹೇಳ್ಕೊಳ್ಳೋದು ಸಕ್ಕರೆ ಕಮ್ಮಿ ಆಗ್ತಿ ಅನ್ನೋದ್ರು ಇಲ್ಲ ನಾಚಿಕೆ ಇಲ್ಲ ಸಂಕೋಚ, ಯಾಕೆ ಬೇಕು ಕರ್ಮ ಇರ್ಲಿ. ಆದ್ರೂ ಈ ಬಿಲ್ವಾರ್ಚನೆಯನ್ನ ಮಾಡ್ತಕ್ಕಂಥ ವಿಧಾನವನ್ನ ಈ ಪೂರ್ವಾಷಾಢ ನಕ್ಷತ್ರದಿಂದ ಪ್ರಾರಂಭ. ಬಿಲ್ವಾರ್ಚನೆಯನ್ನ ಅಭಿಷೇಕವನ್ನ ಮಾಡಿದಾಗ, ಬಿಲ್ವದಲ್ಲೇ ನೀರನ್ನ ತುಂಬಿಸಿ ಅಭಿಷೇಕವನ್ನ ಮಾಡಿದಾಗ ಏನು ಫಲಾಫಲಗಳು ಕೊಡ್ತಾರೆ? ವಿಪತ್ತಲ್ಲಿ ಪಾರಾಗ್ತೀರಾ ಅಂದರೆ ಯಾವ ಕಾಲಕ್ಕೂ ಅಪಮೃತ್ಯು ಹೋಗ್ತಾ ಇರುತ್ತೆ ಬಸ್ಸು, ಸಡನ್ ಆಗಿ ಬ್ರೇಕ್ ಫೇಲ್, ಢಮಾರ್ ಅಂತ ಇನ್ನೇನು ಬೀಳ್ಬೇಕು, ಸಾಯ್ಬೇಕು. ಹೋಲ್ಸೇಲ್ ಜನ ಸತ್ತೋದ್ರು ನೀವು ಒಂದ್ ಕಡೆ ಕಿಟಕಿ ಕಡೆ ಆ ಕಡೆ ಹಾಗೆ ಬದುಕಿರ್ತೀರಾ. ಇಲ್ಲ ಒಂದು ಚೂರು ಗಾಯ ಆಗದೆ, ಒಂದು ಕ್ರ್ಯಾಚ್ ಆಗದೆ ಪರಿಪೂರ್ಣವಾಗಿ ಗಾಡಿಯಲ್ಲಿ ದಡ ಅಂತ ಬಿದ್ದೋಗಿರ್ತೀರ. ಸ್ಕೂಟರ್ ನೋಡಿದ್ರೆ, ಆ ಮೋಟರ್ ಬೈಕ್ ನೋಡಿದ್ರೆ ಕಂಬಿ ಗಿಂಬಿ ಎಲ್ಲ ನೆಗೆದು ಬಿದ್ದೋಗಿರುತ್ತೆ. ಆದ್ರೂ ಒಂಚೂರು ಚರ್ಚ್ಕೊಂಡು ಸ್ವಲ್ಪ ಮಟ್ಟಿಗೆ ಅಲ್ಲಿ ಬಿದ್ದಿರ್ತೀರ. ಇಲ್ಲ ಬಾವಿಯಲ್ಲಿ ಬಿದ್ದು ಸಾಯ್ಬೇಕು ಅಂತ ಹೋಗಿರ್ತೀರಾ. ಬಹಳ ಜನ ಸಾಯಕ್ಕೆ ಹೋಗಲ್ಲ. ಯಾಕಂದ್ರೆ ಬಿಲ್ವಾರ್ಚನೆ ನಮಗ ಚೆನ್ನಾಗಿರ್ಲಿ ಅಂತ ನಿಮ್ಮ ತಾಯಿ ಎಲ್ಲೋ ಪೂಜೆ ಮಾಡಿರ್ತಾರೆ. ಆಗ ಅವ್ನು ನೀರಲ್ಲಿ ಬಿದ್ರು ಯಾರಾದ್ರೂ ಬಂದು ಕಾಪಾಡ್ತಾರೆ. ಅಂತ ಒಂದು ವಿಪತ್ತಿಂದ ಪಾರ ಆಗ್ತಕ್ಕಂಥದ್ದು. ಇಲ್ಲ ದೋಣಿಲಿ ಹೋಗ್ತಾ ಇರ್ತೀರಾ, ತೂತಾಗ್ಬಿಡುತ್ತೆ, ದೋಣಿ ಧಮಾರ್ ಅಂತ ಬಿದ್ದೋಯ್ತು, ಆ ದೋಣಿ ಇನ್ನೇನು ಮುಳುಗೋಗ್ತಾ ಇದೆ. ಮುಳುಗೋಗೋ ಸಮಯದಲ್ಲಿ ಹಡಗೋ ಸಾಕಷ್ಟು ಜನ ಮುಳುಗೋಗಿದ್ರು ಮೇಲ್ಭಾಗದಲ್ಲಿ ನಿಮ್ಗೊಂದು ಹಲಿಗೆ ಸಿಗ್ಬೋದು, ಹಲಿಗೆಯಿಂದ ಬರ್ತಕ್ಕಂಥ ಅವಕಾಶ. ಹೀಗೆ ಎಷ್ಟೋ ರೀತಿಯಾದ ವಿಧಾನಗಳಲ್ಲಿ ಪ್ರತಿಯೊಬ್ಬನು ವಿಪತ್ತಿಂದ ಪಾರಾಗ್ತಕ್ಕಂಥ ಅವಕಾಶವನ್ನ ಬಿಲ್ವಪತ್ರೆ ಕೊಡ್ತಾನೆ. ವಿಪತ್ತು ಅಂದ್ರೆ ಚಾಕುಲಿ ಯಾವನೋ ಚುಚ್ಚಕ್ಕೆ ಅಂತ ಬರ್ತಾನೆ ಅಂತ ಇಟ್ಕೊಳ್ಳಿ. ಚುಚ್ಚಿದ್ರು ಬದುಕ್ಬೋದು, ಅಥವಾ ಚುಚ್ಚಕ್ಕೆ ಮೊದಲೇ ಇನ್ನೊಬ್ಬನು ಬಂದು ಅವನ್ನ ಶೂಟ್ ಮಾಡಿರ್ಬೋದು. ಅಂದ್ರೆ ಇನ್ಸ್ಪೆಕ್ಟರ್ ಇನ್ನೇನು ಟಗಾರ್ ಅಂತ ಬಂದು ನಿಮ್ಮನೇನು ಚುಚ್ಚಕ್ಕೆ ಸೌಲಭ್ಯ. ಆದ್ರೆ ಕುಜ ಚೆನ್ನಾಗಿರ್ಬೇಕು ನೋಡಿ. ಅದಕ್ಕೆ ಇಂತಹ ಬಿಲ್ವಪತ್ರೆ ಪರಿವರ್ತನೆ ಮಾಡಕ್ಕೆ ಸಾಕ್ಷಾತ್ ರೂಪವಾಗಿರ್ತಕ್ಕಂಥ ಈಶ್ವರನಿಗೆ ಪ್ರಿಯವಾಗಿರೋದು ಬಿಲ್ವಪತ್ರೆನೇ. ಯಾಕೆ ಅಂದ್ರೆ ಆ ಬಿಲ್ವಪತ್ರೆಯಲ್ಲಿ ಆನೆ ಪೂಜೆ ಮಾಡಿತ್ತು, ಆ ಬಿಲ್ವಪತ್ರೆ ಮುಖಾಂತರ ಕೋತಿ ಪೂಜೆ ಮಾಡಿತ್ತು, ಬಿಲ್ವಪತ್ರೆ ಮುಖಾಂತರವಾಗಿ ಹಸುಗಳು ಪೂಜೆ ಮಾಡಿತ್ತು, ಬಿಲ್ವಪತ್ರೆ ಮುಖಾಂತರವಾಗಿ ಯಾವ ಕಾಲಕ್ಕೂ ಹಾವು ಪೂಜೆ ಮಾಡಿತ್ತು, ಬಿಲ್ವಪತ್ರೆ ಮುಖಾಂತರವಾಗಿ ಪಾರ್ವತಿನೇ ಸ್ವತಃ ಪೂಜೆ ಮಾಡಿದ್ಲು, ಬಿಲ್ವಪತ್ರೆ ಮುಖಾಂತರವಾಗಿ ಶಿವನಿಗೆ ಆರಾಧ್ಯವಾಗಿರ್ತಕ್ಕಂಥ ಲಕ್ಷ್ಮಿ ತಾನೇ ತನ್ನ ಸ್ವಯಂ ದೇಹವನ್ನ ಅರ್ಪಿಸ್ಕೊಂಡ್ಲು ಆ ಪರಮೇಶ್ವರನಿಗೋಸ್ಕರ. ಯಾಕಂದ್ರೆ ಅವಳೇ ತುಳಸಿಯಾಗಿದ್ಲು. ಆ ತುಳಸಿಯ ಮುಖಾಂತರವಾಗಿ ವಿಷ್ಣು ಪೂಜಿತ, ಶಿವನಿಗೆ ಬಿಲ್ವಪತ್ರ ಪೂಜಿತ. ಅದಕ್ಕೋಸ್ಕರ ನಾವು ನೋಡ್ಬೋದು ಆ ತುಳಸಿಗೆ ಬಿಲ್ವಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟು ಅಂದ್ರೆ ಈ ಕಥೆಯ ಮುಖಾಂತರವಾಗಿ. ಏನ ಕಥೆ ಅಂದ್ರೆ ಶುಕವಾಕ್ಯದಲ್ಲಿ ಹೇಳ್ತಕ್ಕಂಥ ಬಿಲ್ವಾರ್ಚನೆ ಬಹಳ ವಿಶೇಷವಾಗಿರುತ್ತೆ. ಆದರೆ ಇವತ್ತಿನ ಫಲಾಫಲಗಳು ವಿಪತ್ತಿನ ಪಾರು. ಅದನ್ನ ಆಮೇಲೆ ತಿಳಿಸ್ತೀನಿ. ಮೊದಲಾಗಿ ವಿಪತ್ತಿನ ಪಾರಾಗಿರ್ತಕ್ಕಂಥ ಬಿಲ್ವಪತ್ರೆಯ ತಂತ್ರ ಏನು? ಪೂರ್ವಾಷಾಢ ಆದ್ಮೇಲೆ ಉತ್ತರಾಷಾಢ. ನೀವು ಉತ್ತರಾಷಾಢದವರು ಏಕಾಧಾರದಲ್ಲಿ ಮಾಡ್ತಕ್ಕಂಥದ್ದು. ದಾರ ಏಕದಾರದಲ್ಲಿ ಪೂಜೆ ಮಾಡ್ತಕ್ಕಂಥ ವಿಧಾನ ಅಂದ್ರೆ ನೀವು ಮೇಲ್ಗಡೆ ಇರ್ತಕ್ಕಂಥ ಧಾರಾಪಾತ್ರೆ
ನಿಧಾನಕ್ಕೆ ನೀರು ತೊಟ್ಕೋದು ಗೊತ್ತಾ, ಆ ನೀರು ತೊಟಕ್ತಕ್ಕಂಥದ್ದು ಶಿರೋದ್ಧಾರ ಅಂತ ಕರಿತೀವಿ. ಆ ಶಿರೋದ್ಧಾರ ಅಂದರೆ ಸಾಕಷ್ಟು ಪರಮೇಶ್ವರನಿಗೆ ಯಾವ ಕಾಲಕ್ಕೂ ರುದ್ರವನ್ನ ಚಮಕವನ್ನ ಹೇಳಿದಾಗ ಆ ಅಭಿಷೇಕವನ್ನ ನಡೀತಾನೆ ಇರಬೇಕು. ಅಭಿಷೇಕ ಪ್ರಿಯ ಶಿವ. ಆಕ್ಚುಲಿ ಅದೇನು ಅಂದರೆ ಪಾತ್ರೆಯಲ್ಲಿ ಹಾಕಿಡಬೇಕು ಅಂತಲ್ಲ, ಅವ್ನು ನೀರು ಸುರಿತಾನೆ ಇರಬೇಕು. ಅರ್ಚಕನ್ ಪಾಪ ಕೈ ನೋವುತ್ತಲ್ಲ ಅಂತ ಹೇಳಿ ಅಲಂಕಾರ ಮಾಡಿದಾಗ ಚಮಕ ಹೇಳುವಾಗ ಇದನ್ನ ಒಂದು ದಾರ ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ಟು ಅವ್ನ ಪಾಡಿಗೆ ಮಿಕ್ಕಿದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ಒಂದು ದಾರ ಪಾತ್ರೆ ಇಲ್ಲದೆ ಇದ್ರೆ ನಿಜ ಸ್ಥಿತಿ ಹೇಳಬೇಕು ಅಂದ್ರೆ ಇವ್ನು ನೀರು ಕೊಡದಲ್ಲಿ ಸುತ್ತಾನೆ ಇರಬೇಕು, ಕೈಯಲ್ಲಿ ಕಂಕಣ ಕಟ್ಟಿರಬೇಕು. ಚಮಕ ಹೇಳೋವರೆಗೂ ನೀರು ಎಷ್ಟು ಸುರಿದ್ರೋ ಅಷ್ಟು ವಿಶೇಷವಾಗಿ, ಅದಕ್ಕೆ ಧಾರಾಪಾತ್ರೆಯಲ್ಲಿ ಅವನು ಸುರಿಬೇಕು. ಇದಕ್ಕೆ ಏನಾಗುತ್ತೆ, ಪೂರ್ತಿಯಾಗಿ ಪಚ್ಕರ್ಪೂರವನ್ನು ಹಾಕಬೇಕು, ಕುಂಕುಮಾರ್ಚನೆ ಮಾಡಬೇಕು, ಅಂಥ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಕುಂಕುಮ ಹೂವುಗಳು ಅದನ್ನು ಹಾಕಬೇಕು. ಇಷ್ಟೆಲ್ಲ ಆದಾಗ ಏನಂತೆ ಆ ಲಾವಂಚವನ್ನು ಹಾಕಬೇಕು. ಇದಕ್ಕೆ ಲಾಭ ಅಂದ್ರೆ ಏನು, ಜಗತ್ತಲ್ಲಿ ದುಡ್ಡು ಅಂತಕ್ಕಂಥದ್ದು ಒಂದೇ ಅಲ್ಲ ಲಾಭ. ಕೇಸಲ್ಲಿ ಗೆಲ್ಲುದ್ರೆ ಅದು ಲಾಭನೇ, ವಿಶೇಷವಾಗಿ ಗಂಡ ಹೆಂಡತಿ ಸೇರಿದ್ರೆ ಅದು ಲಾಭನೇ, ಸಂತಾನ ಇಲ್ಲದೆ ಇರತಕ್ಕಂಥವ್ರಿಗೆ ಫಲ ಕೊಟ್ರೆ ಅದು ಲಾಭನೇ, ಜೀವನದಲ್ಲಿ ಮನೇನೇ ನಾನು ಕಟ್ಟಿಲ್ಲ ಅಂದ್ರೆ ಅದು ಲಾಭನೇ. ಯಾವ ಕಾಲಕ್ಕೂ ವ್ಯಾಪಾರಸ್ಥರು ವ್ಯಾಪಾರ ಮಾಡಕ್ಕೆ ಶುರು ಮಾಡಿದಾಗ ಆ ವ್ಯಾಪಾರಕ್ಕೆ ದುಡ್ಡು ಲಾಭ ಸಿಗಬೇಕಾ, ಸಿಗಲೇಬೇಕು. 100 ರೂಪಾಯಿ ಹಾಕಿದವನಿಗೆ 120 ರೂಪಾಯಿ ಆದ್ರೆ ಬರೋದು ಬೇಡ. 100 ರೂಪಾಯಿ ಬಂದಾಗ ಲಾಭ ಏನು ಬಂತು, ಅಲ್ಲಿಗಲ್ಲಿ ಸೇರೋಯ್ತು. ಅದಕ್ಕೋಸ್ಕರ ಲಾಭ ಬರಬೇಕಾದ್ರೆ ಆ ಪೂರ್ತಿಯಾಗಿರ್ತಕ್ಕಂಥ ಧಾರಾಪಾತ್ರೆಯಲ್ಲಿ ಕುಂಕುಮ ಹೂವು, ಅದಾದ್ಮೇಲೆ ಪಚ್ಕರ್ಪೂರ, ಅದಾದ್ಮೇಲೆ ಲಾವಂಚ, ಇಷ್ಟನ್ನ ಹಾಕಿದ್ರೆ ಮಾತ್ರ ಪೂರ್ತಿ ಫಲ ಸಿಗುತ್ತೆ. ಅದಕ್ಕೆ ಧಾರಾಪಾತ್ರೆಯಲ್ಲಿ ಒಳಭಾಗದಲ್ಲೇ ಹಾಕಿಟ್ಬಿಟ್ಟಿರ್ತಾರೆ. ಅದನ್ನ ಅಭಿಷೇಕವನ್ನ ಮಾಡುವಾಗ ಚಮಕವನ್ನ ಹೇಳಬೇಕು. ಈ ಚಮಕವನ್ನ ಯಾರಕ್ಕೆ ಹೇಳಬೇಕು ಅಂದ್ರೆ ಮಕ್ಕಳಿಗೆ ಎಂಥ ರೋಗಗಳಿದ್ರೂ ಹೋಗಕ್ಕೆ, ಚರ್ಮ ವ್ಯಾಧಿ ಇದ್ರೆ ಹೋಗಕ್ಕೆ, ಚರ್ಮದಲ್ಲಿ ಅಲ್ಲದೆ ರಕ್ತದಲ್ಲಿ ದೋಷ ಇದ್ರೆ ಹೋಗಕ್ಕೆ, ನಾಲ್ಗೆನಲ್ಲಿ ಯಾವ ಕಾಲಕ್ಕೂ ಪರಿಪೂರ್ಣವಾಗಿ ವಾಕ್ ಶುದ್ಧಿ ಇಲ್ಲದೆ ಇದ್ರೆ ದೋಷ ಪರಿವರ್ತನೆಗೆ, ಅದಾದ್ಮೇಲೆ ಬ್ಲಡ್ ವೆಸಲ್ಸ್ ಅಂದ್ರೆ ದೇಹದಲ್ಲಿ ಎಲ್ಲ ಹುಣ್ಣುಗಳಾಗ್ತಕ್ಕಂಥವ್ರಿಗೆ ರೋಗ ರುಜಿನಗಳಿದ್ರೆ ಅದಕ್ಕೆ ಅರ್ಚಕರಿಗೆ ಎಷ್ಟೋ ಜನಕ್ಕೆ ಬಡ್ಕೊಂತಾರೆ. ಏನು ಅಂದ್ರೆ ದಯವಿಟ್ಟು ವಿಭೂತಿಗಳನ್ನ ದೇವಸ್ಥಾನದ ಮೇಲೆ ಹಿಂಗೆ ತಗೊಂಡ ತಕ್ಷಣ ಅಲ್ಲೆಲ್ಲ ಹಾಕಬೇಡಿ ಅಂತ ಎಷ್ಟು ಸಲ ಹೇಳಿದ್ರು ಕೇಳಲ್ಲ. ನೀವು ಆ ದೇವಸ್ಥಾನದಲ್ಲಿ ವಿಭೂತಿ ತಗೊಂಡು ಸುಮ್ಮನೆ ಹಂಗೆ ಹಾಕೋದು, ತೀರ್ಥ ತಗೊಂಡು ಹಿಂಗೆ ಮೆತ್ತು ಬಿಡೋದು ಗೋಡೆಗಳಿಗೆ, ಹೀಗೇನು ಮೆತ್ತಿರ್ತೀರ ಆ ಜಾಗ ಒಂದು ದೇವರು ಅಂತ ನಿಮಗೆ ಗೊತ್ತೇ ಇಲ್ಲ. ಪ್ರತಿಯೊಬ್ಬನಿಗೂ ಅಕ್ಷಿ ಅನ್ನೋದು ಬರಬೇಕು, ಆಕಳಕ್ಕೆ ಬರ್ತಾ ಇರಬೇಕು, ಆವಾಗ ಲಿವರ್ ವರ್ಕಿಂಗ್ ಅಂತ ಮೂತ್ರ ವಿಸರ್ಜನೆ ಆಗ್ತಾ ಇರಬೇಕು, ಮಲಮೂತ್ರಗಳು ಪರಿವರ್ತನೆ ಆಗ್ತಾ ಇರಬೇಕು. ಹೀಗೆ ಜೀವನದಲ್ಲಿ ಎಲ್ಲವೂ ಆಗದೇ ಇರತಕ್ಕಂಥದ್ದು ಏನಾದರೂ ನಿಂತು ಹೋದ್ರೆ 9 ನವದ್ವಾರದಲ್ಲಿ ಎಲ್ಲ ರೋಗ ರುಜಿನಗಳು ಬೇಕಾಗಿರ್ತಕ್ಕಂಥ ಇಂಪಾರ್ಟೆನ್ಸ್. ಅದಕ್ಕೆ ಯಾವ್ಯಾವ್ದು ಇಂಟೇಕ್ ಇರುತ್ತೋ ಅದೇ ಔಟ್ ಗೋಯಿಂಗ್ ಅಷ್ಟೇ ವಿಶೇಷವಾಗಿರಬೇಕು. ಇದಕ್ಕೆಲ್ಲ ಸಾಕ್ಷಿ ರೂಪ ಯಾವುದೋ ಆ ಧಾರಾಪಾತ್ರೆಯಲ್ಲಿರ್ತಕ್ಕಂಥ ಅವಕಾಶ. ಅದಕ್ಕೆ ಪರಮೇಶ್ವರನಿಗೆ ಪರಮಭಕ್ತ ಪ್ರಿಯನಾಗಿರ್ತಕ್ಕಂಥವನಿಗೆ ಏನು ಅಂದರೆ ಅಭಿಷೇಕವನ್ನು ಮಾಡತಕ್ಕಂಥ ವಿಧಾನದಲ್ಲಿ ಈ ರೀತಿಯಾಗಿ ಲಾವಂಚ, ಕುಂಕುಮ ಹೂವುಗಳು, ಅದಾದ ಮೇಲೆ ಅನುಗ್ರಹವಾಗಿ ಪಚ್ಕರ್ಪೂರ ಇಷ್ಟನ್ನು ಹಾಕಿ ಆ ಧಾರಾಪಾತ್ರೆಯಲ್ಲಿ ಚಮಕವನ್ನು ಹೇಳಬೇಕು. ಅದಕ್ಕೆ ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ಇದು. ಕೆಲವ್ರಿಗೆ ಹಾಸಿಗೆಯಲ್ಲೇ ಉಚ್ಚ ಹೋಯ್ತಿರ್ತಾರೆ, ಅಂದ್ರೆ ಚಿಕ್ಕ ವಯಸ್ಸಲ್ಲ, ದೊಡ್ಡವ್ರು ಆಗ್ತಾನೋ ಬೆಡ್ಡಲ್ಲಿ ಉಚ್ಚ ಹೋಯ್ತಿರ್ತಾರೆ. ಈ ತವ್ರಿಗೆ ಅವ್ರಿಗೆ ಏನಾಗತ್ತೆ, ಆಗ ಅವರಿಗೆ ಯಾವುದೋ ಒಂದು ವೀಕ್ನೆಸ್ ಅಂದ್ರೆ ನರದ ದೌರ್ಬಲ್ಯ. ಆ ನರ ದೌರ್ಬಲ್ಯ ಶುದ್ಧಿಪಡಿಸ್ಕೊಳ್ಳೋಕ್ಕೆ, ಇದೆಲ್ಲ ಪರಿವರ್ತನೆ ಆಗಕ್ಕೆ ಬಿಲ್ಪತ್ರೆ ಬಹಳ ಇಂಪಾರ್ಟೆಂಟು, ಅಭಿಷೇಕ ಬಹಳ ಇಂಪಾರ್ಟೆಂಟು, ಅದರಲ್ಲಿ ಈ ಧಾರಾವಾಗಿ ಹಾಕಿರ್ತಕ್ಕಂಥ ನೀರು ಇಂಪಾರ್ಟೆಂಟು. ಈ ಉತ್ತರಾಷಾಢ ನಕ್ಷತ್ರದವರೆಗೂ ಯಾಕೆ ಅಂದ್ರೆ ಪರಿಪೂರ್ಣವಾಗಿ ಎರಡೂ ಗುರು ಮನೆಯಲ್ಲೇ ಇರೋದ್ರಿಂದ, ಈ ಗುರು ಮನೆಯಿಂದನೇ ಬಿಲ್ಲು ಬಾಣ ಇಟ್ಟಿರೋ ಧನುರಾಶಿ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇನ್ನು 4 ರಾಶಿಗಳು ಬಹಳ ವಿಶೇಷ. ಆ 4 ವಿಶೇಷಗಳಿರ್ತಕ್ಕಂಥವ್ರಿಗೆ ಮೋಕ್ಷ ಪ್ರಪಾರಣವಾಗಿ ನಡೀಕೊಂಡದು. ಇಡೀ ಜಗತ್ತಿನ ಎಲ್ಲಾ ರಾಶಿಗಳಿಗೂ ಈ 4 ರಾಶಿ ಕಂಟ್ರೋಲ್ ಮಾಡುತ್ತೆ. ಅದನ್ನ ಸಂಪೂರ್ಣವಾಗಿ ಈ ಅಭಿಷೇಕಗಳನ್ನ ಎಲ್ಲರೂ ಮಾಡ್ತಕ್ಕಂಥ ಅವಕಾಶಗಳನ್ನ ತಗೋಬೇಕು.